ಬೇಲೂರು ರೈತರ ಹಿತಾಸಕ್ತಿ ಕಾಪಾಡುವುದು, ಕೆರೆಗಳಿಗೆ ನೀರು ಹರಿಸುವುದು, ರೈತರಿಗೆ ವಿದ್ಯುತ್ ಹಾಗೂ ಬೆಳೆಗಳಿಗೆ ನ್ಯಾಯಯುತ ಬೆಲೆ ಒದಗಿಸುವುದು ನನ್ನ ಮೊದಲ ಆದ್ಯತೆ. ಆದರೆ ನಾನು ಮಾಡಿದ ಕೆಲಸಕ್ಕೆ ಬೇರೆಯವರು ಕ್ರೆಡಿಟ್ ಪಡೆಯಲು ರಾಜಕೀಯ ಮಾಡುವುದು ಸರಿಯಲ್ಲ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎತ್ತಿನಹೊಳೆ ಯೋಜನೆಯಡಿ ಬೇಲೂರು ಕ್ಷೇತ್ರದ ವಿವಿಧ ಕೆರೆಗಳಿಗೆ ನೀರು ಹರಿಸುವ ಕಾಮಗಾರಿಯು ಹಂತ ಹಂತವಾಗಿ ನಡೆಯುತ್ತಿದೆ. ಜೊತೆಗೆ ಹಳೇಬೀಡು, ದ್ವಾರಸಮುದ್ರ ಕೆರೆ ಈಗಾಗಲೇ ಭರ್ತಿಯಾಗಿದ್ದು, ನಂತರ ಅಡಗೂರು, ಡನ್ನಾಯಕನಹಳ್ಳಿ, ಗೋಣಿಸುಂಕನಹಳ್ಳಿ, ಘಟ್ಟದಹಳ್ಳಿ, ದೇವಪ್ಪನಹಳ್ಳಿ, ಕುಮಾರನಹಳ್ಳಿ ಸೇರಿದಂತೆ ಇತರ ಕೆರೆಗಳಿಗೆ ನೀರು ಹರಿಸುವ ಯೋಜನೆ ರೂಪಿಸಲಾಗಿದೆ. ಅಲ್ಲದೆ ಈ ವಿಚಾರವಾಗಿ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಕಾಮಗಾರಿ ವೇಗವಾಗಿ ನಡೆಯುತ್ತಿದೆ ಮತ್ತು ಈ ಕಾಮಗಾರಿಗೆ ಭೂಸ್ವಾಧೀನ ಹಾಗೂ ತಾಂತ್ರಿಕ ಅಡೆತಡೆ ಎದುರಾಗಿದ್ದವು. ಆದರೆ ಒಬ್ಬ ರೈತರ ಜಮೀನಿನಲ್ಲಿ ಪೈಪ್ಲೈನ್ ಹಾದು ಹೋಗಬೇಕಿದ್ದ ಕಾರಣ ನಾನೇ ಖುದ್ದಾಗಿ ಅಧಿಕಾರಿಗಳೊಂದಿಗೆ ರೈತರ ಮನೆಗೆ ತೆರಳಿ ಅವರ ಮನವೊಲಿಸಿದ್ದರಿಂದ ಅವರು ಸಹ ಸಹಕಾರ ನೀಡಿದ ಪರಿಣಾಮ ಕಾಮಗಾರಿ ಮುಂದುವರಿದಿದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಯುವ ಸಂದರ್ಭ ಪ್ರವಾಹದ ಪರಿಸ್ಥಿತಿ ಉಂಟಾಗದಂತೆ ತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಕ್ಷೇತ್ರದ ಪ್ರತಿಯೊಂದು ಕೆರೆಯನ್ನು ತುಂಬಿಸುವ ಗುರಿ ಹೊಂದಿದ್ದು, ಇದರಲ್ಲಿ ಪಂಡಿತನಹಳ್ಳಿ, ದೇವಿಹಳ್ಳಿ, ಸೀಗೆಹಳ್ಳಿ ಸೇರಿದಂತೆ ಇತರ ಕೆರೆಗಳಿಗೂ ಲಿಫ್ಟ್ ಇರಿಗೇಷನ್ ಮೂಲಕ ಹರಿಸುವ ಯೋಜನೆ ಇದ್ದು, ಅರಣ್ಯ ಇಲಾಖೆಯ ಕೆಲ ಅನುಮತಿ ಹಾಗೂ ತಾಂತ್ರಿಕ ಅಡೆತಡೆ ನಿವಾರಣೆಯಾದರೆ ಬೇಲೂರು ತಾಲೂಕು ನೀರಾವರಿ ಸೌಲಭ್ಯ ಹೊಂದಿದ ಪ್ರದೇಶವಾಗಿ ರೂಪುಗೊಳ್ಳುವುದರೊಂದಿಗೆ ಅಂತರ್ಜಲ ಮಟ್ಟ ಹೆಚ್ಚಾಗಿ ಕೊಳವೆ ಬಾವಿಗಳಿಗೆ ಬರುತ್ತದೆ. ಇದರಿಂದ ದನಕರುಗಳಿಗೆ, ರೈತರ ಕೃಷಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಮತ್ತು ಗಂಗೂರು ಭಾಗದ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸಬೇಕೆಂಬುದು ತಮ್ಮ ನಿಲುವಾಗಿದೆ. ಸರ್ಕಾರ ನಿಗದಿಪಡಿಸಿರುವ ಪ್ರತಿ ಎಕರೆಗೆ 16.80 ಲಕ್ಷ ಪರಿಹಾರವೇ ದೊರೆಯಬೇಕೆಂದು ಸರ್ಕಾರ ಹಾಗೂ ಜಿಲ್ಲಾಡಳಿತದ ಗಮನಕ್ಕೆ ತರಲಾಗಿದೆ. ಪರಿಹಾರಕ್ಕಾಗಿ ಸರ್ಕಾರ ಈಗಾಗಲೇ 28 ಕೋಟಿ ರು ಬಿಡುಗಡೆ ಮಾಡಿದ್ದು, ಆ ಹಣ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿದೆ. ಯಾವುದೇ ಕಾರಣಕ್ಕೂ ರೈತರನ್ನು ಬಲವಂತವಾಗಿ ತೆರವುಗೊಳಿಸಬಾರದು. ನ್ಯಾಯಯುತ ಪರಿಹಾರ ನೀಡಿದ ಬಳಿಕವೇ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ ಅವರು, ಆದರೆ ಕೆಲವರು ತಾವು ಯಾವುದೇ ಕೆಲಸ ಮಾಡದೆ ನಾನು ಮಾಡಿಸಿದ ಕಾಮಗಾರಿ ಬಳಿ ಫೋಟೋ ತೆಗೆಸಿಕೊಂಡು ಕ್ರೆಡಿಟ್ ಪಡೆಯಲು ಯತ್ನಿಸುತ್ತಿರುವುದು ಸರಿಯಲ್ಲ. ಶ್ರಮಪಟ್ಟು ಕೆಲಸ ಮಾಡಿದವರಿಗೆ ಅದರ ಗೌರವ ಸಿಗಬೇಕು ಮತ್ತು ಅಧಿಕಾರಿಗಳ ಕಮಿಷನ್ ಆರೋಪ ನನ್ನ ಗಮನಕ್ಕೆ ಬಂದಿಲ್ಲ. ಒಂದು ವೇಳೆ ಸಾಕ್ಷ್ಯಾಧಾರಗಳೊಂದಿಗೆ ದೂರು ಬಂದರೆ ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಆ ಭಾಗ ಆದ ತಕ್ಷಣ ಮೈಗೋಡ್ನಲ್ಲಿ ಕರಿಕಟ್ಟೆಹಳ್ಳಿಗೂ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಒಂದು ಕಡೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲೇ ಇವತ್ತು ಡನ್ನಾಯಕನಹಳ್ಳಿ, ಅಡಗೂರು, ಗೋಣಿಸೋಮನಹಳ್ಳಿ, ಘಟ್ಟದಹಳ್ಳಿ, ದ್ಯಾವಪ್ಪನಹಳ್ಳಿ ಈ ಕೆರೆಗಳಿಗೆ ನೀರು ಹರಿಸ್ತಕ್ಕಂಥದ್ದು ಕುಮಾರನಹಳ್ಳಿ. ಇದಕ್ಕೆ ಹರಿಸ್ತಕ್ಕಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ. ಅದಕ್ಕೆ ಪರಿಪೂರ್ಣವಾಗಿ ಒಂದಿಷ್ಟು ಅಡೆತಡೆಗಳಿತ್ತು. ಅಡೆತಡೆಗಳು ಯಾವ ರೀತಿ ಇತ್ತು ಅಂದ್ರೆ, ಒಬ್ಬ ಸಿದ್ದರಾಜು ಅಂತಕ್ಕಂಥ ರೈತ ಅವರ ಜಾಗದಲ್ಲಿ ಹೋಗ್ಬೇಕಾಗಿತ್ತು. ಅವರು ಅದನ್ನು ಯಾವುದೇ ಕಾರಣದಿಂದ ಬಿಡಲ್ಲ ಅಂತಕ್ಕಂಥದ್ದು ಇದು ಮಾಡಿದ್ರು. ನಾನು ಜುಲೈ 22ನೇ ತಾರೀಕು ನಮ್ಮ ಅಧಿಕಾರಿಗಳ ಜೊತೆ ಅವರ ಮನೆಗೆ ಹೋಗಿ ಅವರನ್ನ ಕೈಯಿಂದ ಮತ್ತೆ ಕಾಲನ್ನ ಹಿಡಿದು ರೈತರ ಹಿತಕ್ಕೋಸ್ಕರ, ಬಡವರ ಹಿತಕ್ಕೋಸ್ಕರ, ಈ ಒಂದು ಕೆರೆ ಕಟ್ಟೆಗಳನ್ನ ತುಂಬಿಸ್ತಕ್ಕಂಥ ಕುಡಿಯೋ ನೀರಿಗೋಸ್ಕರ ತಾವು ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿದಾಗ ಅವರು ಪಾಪ ನೀವು ನಮ್ಮ ಮನೆಗೆ ಬಂದಿದ್ದೀರಾ, ಖಂಡಿತವಾಗ್ಲೂ ನಾನು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಅವಕಾಶವನ್ನು ಮಾಡಿಕೊಟ್ರು. ಅದಾದ ನಂತರ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳಿತ್ತು. ಆ ಕೆಲಸವನ್ನು ಮಾಡಿ ಇವತ್ತು ಡನ್ನಾಯಕನಹಳ್ಳಿ ಕೆರೆಗೆ ನೀರನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬೇಡಿಕೆ ನೀರು ಬಿಡಲೇಬೇಕು ಅಂದಾಗ ಸಾಹೇಬರು ಅವ್ರ ಮನೆ ಹತ್ರ ಹೋದಂಗೆ ಅವ್ನ ಕೈ ಹಿಡ್ಕೊಂಡು, ಇದು ನಿನ್ನ ಕೈಯಲ್ಲಪ್ಪ, ನಿನ್ನ ಕಾಲು ಅಂತ ತಿಳ್ಕೊ, ಜನಗೋಸ್ಕರ ನೀನು ನೀರು ಬಿಡಬೇಕು ಅಂತ ಹೇಳಿ ಅವತ್ತು ಸಾಹೇಬರು ಅವ್ರ ಮನೆಗೆ ಹೋಗಿ ಕೇಳಿದ್ರಿಂದ ಅವನು ಒಪ್ಕೊಂಡ್ಬಿಟ್ಟು ಬಿಡ್ತೀನಿ ಸರ್ ನೀರಕ್ಕಲ್ಲ ಅಂತ ಅಂದರು. ನಾವು ಅದ್ರ ನೆಕ್ಸ್ಟ್ ಡೇ ಇಮಿಡಿಯೇಟ್ ಆಗಿ ಹೋಗಿ ಎಕ್ಸ್ಕವೇಷನ್ ಮಾಡಿ ಎಲ್ಲ ತೆರವುಗೊಳಿಸಿದ್ಕೆ ನೀರು ಮುಂದೆ ಹರಿಯೋಕ್ಕಾಯ್ತು. ಅದೆಲ್ಲ ತೆರವುಗೊಳಿಸಿ ಇವಾಗ ನೀರು ಮುಂದೆ ಹರಿದಿದೆ, ಅಡಗೂರು ಕೆರೆಗೆ ಹೋಗ್ತಾ ಇದೆ. ನೆಕ್ಸ್ಟ್ ಅಲ್ಲಿಂದ ಮುಂದೆಗಡೆ ಸಾಹೇಬ್ರೆ ಹೇಳ್ದಂಗೆ ಇನ್ನು ಅದ್ರ ಮುಂದೆಗಡೆ ಗೋಣಿಸೋಮನಹಳ್ಳಿ ಕೆರೆ ಇದೆ, ಅದೇ ವ್ಯಾಲಿನಲ್ಲಿ ಅಲ್ಲಿಗೂ ಹಾಕ್ತೀವಿ. ಅದರಿಂದ ಮುಂದೆ ದ್ಯಾವಪ್ಪನಹಳ್ಳಿ ಕೆರೆಗೆ ಹೋಗುತ್ತೆ, ದ್ಯಾವಪ್ಪನಹಳ್ಳಿಯಿಂದ ಗಡ್ಡಹಳ್ಳಿಗೆ ಹೋಗುತ್ತೆ, ಗಡ್ಡಹಳ್ಳಿಯಿಂದ ನಾವು ಪ್ಲಾನ್ ಮಾಡ್ಕೊಂಡಿರೋಂಗೆ ವಾಣಿವಿಲಾಸ್ ಸಾಗರ್ ವ್ಯಾಲಿಗೆ ಹೋಗಿ ಸೇರುತ್ತೆ. ಅಲ್ಲಿ ತನಕ ಈಗ ಆಲ್ರೆಡಿ ಒಂದು ರೂಟಲ್ಲಿ ಹಳೇಬೀಡು ಕೆರೆ ಎಲ್ಲ ತುಂಬಿಸಿ ಹರಿಸಿದ್ವಿ. ಇವಾಗ ಈ ಭಾಗದಲ್ಲೂ ಹರಿಸ್ಬಿಟ್ಟು ಎಲ್ಲ ಕೆರೆಗಳನ್ನು ತುಂಬಿಸ್ಕೊಡ್ತೀವಿ. ಈ ಸಂದರ್ಭದಲ್ಲಿ ಎತ್ತಿನಹೊಳೆ ಯೋಜನಾ ವಿಭಾಗದ AW ವಿವೇಕ್ ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳು, ಸಿಬ್ಬಂದಿಗಳು ಇತರರು ಇದ್ದರು. You are watching TV 46 News Kannada.